ಸಬ್ಕಾನ್ಷಿಯಸ್ ಮೈಂಡ್ ಒಂದು ಸಾಯಿಲ್ ಥರ. ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದನ್ನ ಹಾಗೆ ತಗೊಳ್ಳುತ್ತೆ. ಅದು ಪಾಸಿಟಿವ್ ಆಗಿದ್ದರೂ ಸರಿ, ನೆಗೆಟಿವ್ ಆಗಿದ್ದರೂ ಸರಿ, ಅದರ ರಿಸಲ್ಟ್ನ ನಿಮಗೆ ಕೊಟ್ಬಿಡುತ್ತೆ. ಸೊ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನೆಂದರೆ, ನೀವು ಏನನ್ನು ಬಿಲೀವ್ ಮಾಡ್ತೀರೋ ಅದನ್ನ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಂಬುತ್ತೆ. ಅದು ಯಾವ ವಿಷಯ ಆಗಿದ್ದರೂ ಸರಿ. ಸೊ ಯಾವಾಗಲೂ ನೆಗೆಟಿವಿಟಿನ ಅವಾಯ್ಡ್ ಮಾಡಿ, ಪಾಸಿಟಿವಿಟಿನ ಮಾತ್ರ ಥಿಂಕ್ ಮಾಡಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಿಜ ಯಾವುದು, ಸುಳ್ಳು ಯಾವುದು ಗೊತ್ತಿಲ್ಲ, ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ. ಕಾನ್ಷಿಯಸ್ ಮೈಂಡ್ ಕೊಡೋ ಸಜೆಷನ್ಸ್ನ ಅದು ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಯಾವತ್ತಿಗೂ ಮರಿಬೇಡಿ. ಇನ್ನೂ ಹೆಚ್ಚು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಅದರಲ್ಲಿ ಹಿಪ್ನಾಟಿಕ್ ಟ್ರೀಟ್ಮೆಂಟ್ ಕೊಟ್ಟ ರಿಸಲ್ಟ್ನ ಪ್ರಕಾರ ಸಬ್ಕಾನ್ಷಿಯಸ್ ಮೈಂಡ್ಗೆ ತುಂಬ ಎಕ್ಸ್ಟ್ರೀಮ್ ಆದ ಪವರ್ ಇದೆ ಅಂತ ಹೇಳಿದ್ದಾರೆ. ಒಂದು ಪರ್ಸನ್ನ ಹಿಪ್ನಾಟಿಕ್ ಸ್ಟೇಟಲ್ಲಿಟ್ಟರೆ ಅವರ ಕಾನ್ಷಿಯಸ್ನೆಸ್ ಮಲಗಿಬಿಡುತ್ತೆ, ಸಬ್ಕಾನ್ಷಿಯಸ್ ಮೈಂಡ್ ಮಾತ್ರನೇ ಎದ್ದಿರುತ್ತೆ. ಈ ಹಿಪ್ನಾಟಿಕ್ ಸ್ಟೇಟಲ್ಲಿ ಇಕ್ಕಿ ಯಾವ ಸಜೆಷನ್ಸ್ ಕೊಟ್ಟರು ಅದನ್ನ ಈ ಸಬ್ಕಾನ್ಷಿಯಸ್ ಮೈಂಡ್ ಎಕ್ಸೆಪ್ಟ್ ಮಾಡುತ್ತೆ. ಅದು ಸುಳ್ಳಾದ ಸಜೆಷನ್ ಆಗಿದ್ದರೂ ಅದನ್ನ ಎಕ್ಸೆಪ್ಟ್ ಮಾಡುತ್ತೆ. ಒಂದು ಸ್ಕಿಲ್ಡ್ ಹಿಪ್ನೋಟಿಸ್ಟ್ ತನ್ನ ಕ್ಲೈಂಟ್ನ ಹಿಪ್ನಾಟಿಕ್ ಸ್ಟೇಟಲ್ಲಿ ಇಕ್ಕಿ, ನಿಮ್ಮ ಬೆನ್ನಿಗೆ ಏಟು ಬಿದ್ದಿದೆ, ಪೇನ್ ಫೀಲ್ ಆಗ್ತಿದೆ, ನಿಮ್ಮ ನೋಸ್ ಬ್ಲೀಡ್ ಆಗ್ತಿದೆ, ನೀವು ಸ್ಟ್ಯಾಚ್ಯೂ ಆಗಿ ಚೇಂಜ್ ಆಗ್ತಿದ್ದೀರಾ, ಟೆಂಪರೇಚರ್ ಲೋ ಇದೆ, ಸೊ ನೀವು ಫ್ರೀಸ್ ಆಗ್ತಿದ್ದೀರಾ, ಹೀಗೆ ಯಾವ ಸಜೆಷನ್ಸ್ ಹೇಳಿದ್ರು ಅದನ್ನ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡಿಕೊಂಡು ಅದರ ಪ್ರಕಾರ ರೆಸ್ಪಾಂಡ್ ಮಾಡ್ತಿದೆ. ಇದೆಲ್ಲನೂ ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಮಾಡಿದ್ದಾರೆ. ನಮ್ಮ ಫಸ್ಟ್ ಚಾಪ್ಟರಲ್ಲಿ ನೋಡಿರೋ ಹಾಗೆ ಕಾನ್ಷಿಯಸ್ ಮೈಂಡ್ ಅನ್ನೋದು ಆಬ್ಜೆಕ್ಟಿವ್ ಮೈಂಡ್. ಈ ಆಬ್ಜೆಕ್ಟಿವ್ ಮೈಂಡ್ ಅನ್ನೋದು ನಮ್ಮ ಕಣ್ಣಿಂದ ಕ್ಲಿಯರ್ ಆಗಿ ನೋಡೋ ವಿಷಯಗಳು. ಅದನ್ನು ಕಾನ್ಷಿಯಸ್ ಮೈಂಡ್ ಅಂತಲೂ ಹೇಳ್ಬೋದು. ಕಾನ್ಷಿಯಸ್ನೆಸ್ಸಿಂದ ನಾವು ನೋಡೋ ವಿಷಯಗಳು, ಸೆನ್ಸ್ ಮಾಡೋ ವಿಷಯಗಳು, ನಾವು ಕಲಿಯೋ ವಿಷಯಗಳು, ಇದೆಲ್ಲನೂ ಆಬ್ಜೆಕ್ಟಿವ್ ಮೈಂಡ್ ಒಳಗೆ ಬರುತ್ತೆ. ನಮಗೆ 5 ಟೈಪ್ ಸೆನ್ಸಸ್ ಇದೆ: ನೋಡೋದು, ಕೇಳೋದು, ಸ್ಮೆಲ್ ಮಾಡೋದು, ಟೇಸ್ಟಿಂಗ್ ಆ್ಯಂಡ್ ಟಚ್. ಈ 5 ಸೆನ್ಸಸ್ನ ಮೂಲಕನೇ ನಮ್ಮ ಎನ್ವಿರಾನ್ಮೆಂಟಲ್ಲಿ ಆಗೋ ವಿಷಯಗಳನ್ನ ನಮ್ಮಿಂದ ಸೆನ್ಸ್ ಮಾಡೋಕ್ಕಾಗ್ತಿದೆ. ಸೊ ಈ 5 ಸೆನ್ಸಸ್ನ ಹ್ಯಾಂಡಲ್ ಮಾಡೋದು ನಮ್ಮ ಆಬ್ಜೆಕ್ಟಿವ್ ಮೈಂಡ್, ಅಂದರೆ ಕಾನ್ಷಿಯಸ್ ಮೈಂಡ್. ಈ ಆಬ್ಜೆಕ್ಟಿವ್ ಮೈಂಡ್ನ ತುಂಬ ಮುಖ್ಯವಾದ ವಿಷಯನೇ ತರ್ಕಬದ್ಧತೆ, ರೀಸನಿಂಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸರಿ, ಇವಾಗ ಎಕ್ಸಾಂಪಲ್ಗೆ ನಮ್ಮ ಬ್ಯಾಂಗ್ಳೂರನ್ನ ತಗೊಳ್ಳೋಣ. ನಮ್ಮ ಬ್ಯಾಂಗ್ಳೂರು ತುಂಬ ಬ್ಯೂಟಿಫುಲ್ ಸಿಟಿ ಅಂತ ಹೇಗೆ ಹೇಳ್ತೀವಿ? ಅಲ್ಲಿರೋ ವಿಷಯಗಳನ್ನ ನೋಡ್ತೀವಿ. ಮಾಲ್ಸ್, IT ಕಂಪನೀಸ್, ಫೆಸ್ಟಿವಲ್ ಅಂದ್ರೇ ಗ್ರ್ಯಾಂಡಾಗಿರೋದು, ಇಂತಹ ವಿಷಯಗಳನ್ನ ನೋಡಿ. ಆ್ಯಂಡ್ ಅಲ್ಲಿರೋ ಪಾರ್ಕ್ಸ್, ಅಲ್ಲಿ ಝೂ ಅಲ್ಲಿ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ನ ಸೌಂಡ್ಸ್ನ ಕೇಳಿ. ಬ್ಯಾಂಗ್ಳೂರಲ್ಲಿರೋ ಸ್ಟ್ರೀಟ್ ಫುಡ್ ಏರಿಯಾಸ್, ರೆಸ್ಟೋರೆಂಟ್ಸ್, ಇಲ್ಲೆಲ್ಲ ಫುಡ್ಸ್ನ ಟೇಸ್ಟ್ ಮಾಡಿನೇ ವಾವ್, ಬ್ಯಾಂಗ್ಳೂರು ಒಂದು ಸೂಪರ್ ಸಿಟಿ ಅಂತ ಹೇಳ್ತೀವಿ. ಸೊ ಇದೆಲ್ಲ ನಮ್ಮ ಕಾನ್ಷಿಯಸ್ನೆಸ್ನ, ನಾಲೆಡ್ಜ್ನ ಯೂಸ್ ಮಾಡಿ ನಾವು ಹೇಳೋದು.